ನೀವು ಜಾಸ್ತಿ ಶ್ರೀಕರ್ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರಿ. ಸರಿ ಡಾಕ್ಟರ್. ಓಕೆ. ಶ್ರೀಕರ್ ಅವರೇ, ನೀವು ಇವಾಗ ರೆಸ್ಟ್ ತಗೊಳ್ಳಿ, ಬನ್ನಿ. ಯಾಕೆ ಯಾಕೆ ದಿನ ದಿನಕ್ಕೂ ನನ್ನ ಬದುಕು ಹೀಗಾಗ್ತಾ ಇದೆ? ಎಲ್ರೂ ಅವ್ರವ್ರ ಸಂಬಂಧದ ಪ್ರಕಾರ ಪರಿಚಯ ಮಾಡ್ಕೊಂಡ್ರು. ನನಗ ಅದೃಷ್ಟನೇ ಇಲ್ದೇ ಇರೋ ಹಾಗಾಯ್ತು. ಬೆಳಗ್ಗೆ ಆದ್ರೆ ಕುಲಗುರುಗಳ ಹತ್ರ ಮದ್ವೆ ವಿಷಯ ಹೇಳಿ ಗುರುಗಳ ಮುಖಾಂತರ ನನ್ನ 2ನೇ ಸೊಸೆ ಅನ್ನೋ ನಿಜಾನ್ ತಿಳಿಸ್ತೀನಿ ಅಂತ ನನ್ನ ಭಾವ ನನಗ್ ಮಾತು ಕೊಟ್ಟಿದ್ರು. ಎಲ್ರ ಮುಂದೆ ಅವನಿ ನನ್ನ ಹೆಂಡತಿ ಅಂತ ಹೇಳ್ತೀನಿ ಅಂದಿದ್ರು. ಇವತ್ತು ಎಲ್ರ ಮುಂದೆ ನಾನು ಅವ್ರ ಹೆಂಡತಿ ಅನ್ನೋ ವಿಷಯನೂ ಗುರ್ತು ಹಿಡಿದೇ ಇರೋ ಪರಿಸ್ಥಿತಿಲಿದ್ದಾರೆ. ನಾನೇ ನಿಮ್ ಹೆಂಡತಿ ಅಂತ ಹೇಳ್ಕೊಳಕ್ಕಾಗ್ದೆ ದೌರ್ಭಾಗ್ಯ ಸ್ಥಿತಿಲಿ ನಾನಿದ್ದೀನಿ. ಮದ್ವೆ ಮುಹೂರ್ತ ಹತ್ರ ಬರ್ತದೆ. ಬರೋ 6ನೇ ತಾರೀಕಿಗೆಲ್ಲ ನನ್ ಭಾವಂಗ್ ಹಳೇದೆಲ್ಲ ನೆನ್ಪಿಗೆ ಬಂದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನು, ನನ್ನ ಜೀವನದ ಗತಿ ಏನು? ನನ್ ಗಂಡನ್ ನಾನು ಹೇಗ್ ಪಡ್ಕೊಳ್ಳೋದಕ್ಕಾಗತ್ತೆ? ಇನ್ನೊಂದ್ ಕಡೆ ತಾಳಿನ ಕಳ್ಕೊಂಡಿದ್ದೀನಿ. ತಾಳಿ ದೂರ ಆಗಿರೋದ್ರಿಂದ ನಾನು ದೂರ ಆಗ್ತಿದ್ದೀನಿ. ನನ್ ತಾಳಿ ನನ್ನ ಹತ್ರಕ್ ಬರೋ ಹಾಗೆ ಮಾಡು ಸ್ವಾಮಿ. ಮದುವೆ ಸಮಯದಷ್ಟೊತ್ತಿಗೆ ನನ್ನ ತಾಳಿನ ನಾನು ಪಡ್ಕೊಳ್ಳಿಲ್ಲ ಅಂತಂದ್ರೆ ಯಾವ ಕೆರೆನೋ ಬಾವಿನೋ ನೋಡ್ಕೋಬೇಕು. ನನ್ನ ಜೀವನ ಅಲ್ಲಿಗೆ ಮುಗ್ದು ಹೋಗ್ಬಿಡ್ಬೇಕು. ನನ್ನ ಭಾವ ಇಲ್ದೇ ಇರೋ ಜೀವನ ನನಗೆ ಯಾಕೆ? ನನಗೆ ಯಾಕೆ? ನನಗೆ ಯಾಕೆ? ನನಗೆ ಯಾಕೆ? ಅವನಿ ಯಾರೂ ಅಲ್ಲ ಕಣೋ, ನಿಮ್ಮಪ್ಪನ ತಂಗಿ ಮಗಳು, ನಮ್ಮನೆ ಸೋದರ ಸೊಸೆ. ನಿನಗೆ ನಾದ್ನಿ ಆಗ್ತಾಳೆ. ನನ್ನ ಪರಿಸ್ಥಿತಿ ಹೀಗಾಗೋಯ್ತು ಅಂತ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಲಾಭ ಇಲ್ಲ. ನಾನು ಅವ್ರ ಹೆಂಡತಿ ಅಂತ ಭಾವಂಗ್ ನೆನಪಾಗೋ ಹಾಗೆ ಏನಾದರೂ ಮಾಡಬೇಕು. ಏನ್ ಮಾಡ್ಲಿ? ಇದನ್ನೆಲ್ಲ ನೀನೇ ಮಾಡಿದೀಯಾ? ಎಲ್ಲ ನಾನು ಮಾಡಿಲ್ಲ. ಇದ್ರಲ್ಲಿ ಒಂದೇ ಒಂದ್ ಮಾಡಿದ್ದೀನಿ. ಅದೇನು ಅಂತ ನೀವು ಕಂಡು ಹಿಡಿಬೇಕು. ಹೆಂಡತಿಯವರು ಯಜಮಾನ್ರಿಗೆ ಟೆಸ್ಟ್ ಇಡ್ತಿದ್ದೀರಾ ಅಂತ ಆಯ್ತು. ಹೌದು. ಸರಿ, ನಾನು ಕಂಡು ಹಿಡಿದ್ರೆ ಏನ್ ಕೊಡ್ತೀರಾ? ಮುತ್ತು ಕೊಡ್ತೀನಿ. ಎಷ್ಟು? 3. ಓ, 3 ಅಲ್ಲ, 100 ಕೊಡ್ಬೇಕು. ಸರಿ. ನಿಜವಾಗ್ಲೂನಾ? ನಿಜವಾಗ್ಲೂ. ಹಾಗಾದ್ರೆ ತಕ್ಷಣ ಕಂಡು ಹಿಡಿತೀನಿ. ಇದ್ರಲ್ಲಿ ಖಾರ ಜಾಸ್ತಿ ಇದೆ. ಇದು ಖಂಡಿತ ಅದಕ್ಕೇನೆ ಮಾಡಿರ್ಬೇಕು.
ಅಯ್ಯೋ, ಇದು ಸರಿಯಾಗಿದ್ಯೋ ಇಲ್ವೋ ಅರ್ಥನೇ ಆಗ್ತಿಲ್ಲ. ಇದು ನಿಹಾರಿಕಾ ಮಾಡಿರ್ಬೇಕು. ಅಕ್ಕನಿಗೆ ಈ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ನಾವು ಬೇಡ ಅಂದ್ರೂ ಮಾಡ್ತಾಳೆ. ಸೊ ಇದು ಅಕ್ಕನೇ ಮಾಡಿರ್ಬೇಕು. ಇವಾಗ ಪಾಯಸ. ಎಸ್, ಇದು ನನ್ನ ಶ್ರೀಮತಿ ಮಾಡಿರೋ ಪಾಯಸ. ಆಮ್ ಐ ರೈಟ್? ಹೇಗೆ ಹೇಳೋದಕ್ಕಾಯ್ತು? ಅಮ್ಮ, ಅಕ್ಕ, ಅದಕ್ಕೆ ಎಲ್ಲರೂ ಮಾಡಿರೋ ಪಾಯಸನೂ ತಿಂದಿದ್ದೀನಿ. ನೀನ್ ಮಾಡಿರೋ ಪಾಯಸದಲ್ಲಿರೋ ಟೇಸ್ಟ್ ಬೇರೆ ಯಾರು ಮಾಡಿದ್ರೂ ಸಿಗಲ್ಲ. ನಿನ್ ಕೈಯಾರೆ ಮಾಡಿರೋ ಪಾಯಸ ಅಮೃತ. 100 ರೀತಿ ಅಡ್ಗೆಲ್ಲಾಗ್ಲಿ, 100 ರೀತಿ ಪಾಯಸದಲ್ಲಾಗ್ಲಿ ನಿನ್ನ ಅಡ್ಗೆನ ನಾನು ಕಂಡು ಹಿಡಿತೀನಿ. ನಾನು ಅತಿಯಾಗಿ ಮಾತಾಡ್ತಿದ್ದೀನಿ ಅಂತ ನೀನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಹೇಳಲಾ? ಹೇಳಿ. ನಾಳೆ ಯಾವಾಗಾದ್ರೂ ನನಗೇನಾದ್ರೂ ಆಗಿ ನಾನು ಹಳೇದ್ನೆಲ್ಲ ಮರ್ತು ಹೋದ್ರು ಏನಾ ಮಾತುಗಳು? ಸುಮ್ಮನೆ ಅನ್ಕೋ. ನಾನು ಹಳೇದ್ನೆಲ್ಲ ಮರ್ತು ಹೋದ್ರು ನಿನ್ ಕೈ ರುಚಿ ಮಾತ್ರ ಮರ್ತು ಹೋಗಲ್ಲ. ಖಂಡಿತ ಗುರ್ತು ಹಿಡಿತೀನಿ. ಹೌದಾ? ಡೌಟೇ ಇಲ್ಲ. ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಬೇಡಮ್ಮ. ನನ್ 100 ಮುತ್ತು ನನಗೆ ಕೊಟ್ಬಿಡು. ಮೊದಲು ನೀವು ಊಟ ಮಾಡಿ ಆಮೇಲೆ ಕೊಡ್ತೀನಿ. ಮೋಸ ಮಾಡಲ್ಲ ತಾನೆ? ನಾನು ಯಾವತ್ತಾದ್ರೂ ಮಾತು ತಪ್ಪಿದ್ದೀನಾ? ನಿನ್ ಮೇಲೆ ನಂಬಿಕೆ ಇದೆ ಬಿಡು. ಒಂದೊಂದ್ಸಲ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡ ವಿಷಯಗಳನ್ನ ನೆನಪು ಮಾಡತ್ತೆ. ಬಾವಂಗ್ ಪಾಯಸ ಮಾಡಿಕೊಡ್ತೀನಿ. ನೆನಪು ಮಾಡ್ಕೊಂತಾರೋ ಇಲ್ವೋ ನೋಡ್ತೀನಿ. ಹಳ್ಳಿಲಿ ಎಲ್ಲ ಸಂತೋಷವಾಗಿ ಕಳಿತೀವಿ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಹೀಗಾಗೋಯ್ತು. ನಮ್ಮ ಕುಲದೈವ ಅನ್ನಪೂರ್ಣಮ್ಮ ದೇವಿ ನೀನ್ ಬೇಗ ಹುಷಾರಾಗೋ ಹಾಗೆ ಮಾಡ್ತಾಳೆ ಬಿಡು ಮಗನೇ. ನೀನು ತುಂಬಾ ವಿಷಯ ಹೇಳ್ತಿದ್ಯಾ, ಆದ್ರೆ ನನ್ಗಂತೂ ಯಾವುದು ನೆನಪೇ ಆಗ್ತಿಲ್ಲ ಅಮ್ಮ. ನಿನಗೆ ವಾಸಿ ಆಗೋರ್ಗೂ ಅಮ್ಮ ಅಪ್ಪ ಅಂತ ನಮ್ಮನ್ನು ಕರೆಯೋದು ನಮ್ಗೆ ಆನಂದನೇ ಕೊಡುತ್ತೆ ಬಿಡು. ಎಲ್ರೂ ಊಟಕ್ಕೆ ಬನ್ನಿ. ಶ್ರೀ, ಊಟ ಮಾಡೋಣ ಬಾ. ಏನು, ಈ ಅಡ್ಗೆ ಎಲ್ಲ ನೀನೇ ಮಾಡಿದ್ಯಾ? ಅಷ್ಟೊಂದ್ ಸೀನ್ ಇಲ್ಲ, ನಮ್ ಬ್ಯಾಚ್ ಮಾಡಿರೋದು. ಆದ್ರೂ ಅವನಿ ಈ ಮಧ್ಯೆ ಅಡ್ಗೆ ಮನೆಗೆ ಎಲ್ ಬರ್ತಿದ್ದಾಳೆ? ಮನೆ ಯಜಮಾನಿ ಹಾಗೆ ನಡ್ಕೋತಿದ್ದಾಳೆ. ಅತ್ತೆ, ಮಾವ, ಭಾವ, ಎಲ್ರೂ ಬೇಗ ಬನ್ನಿ. ಯಾಕೋ ತುಂಬಾ ಅವಸರ ಮಾಡ್ತಾ ಇದ್ದಾಳೆ? ಏನು ಕಾರಣ ಇಲ್ದೆ ಅವನಿ ಯಾವ ಕೆಲ್ಸನೂ ಮಾಡಲ್ವಲ್ಲ. ಡೈನಿಂಗ್ ಟೇಬಲ್ಗೆ ಬಂದ್ರೆ ದೊಡ್ಡ ರಾದ್ದಾಂತ ಆಗ್ತಿತ್ತು. ಈಗ ನಿನ್ಗೇನು ನೆನಪಿಲ್ವಲ್ಲ, ಅದಕ್ಕೆ ಸೈಲೆಂಟ್ ಆಗಿದೆ.
ನಾವೆಲ್ಲರೂ ಒಂದು ಜಾಗದಲ್ಲಿ ಮೀಟ್ ಆದ್ಮೇಲೆ ಯಾವುದೋ ಒಂದು ಬರ್ದೇನೆ ಹೇಗಿರುತ್ತೆ ಬಾಮೈದ? ಎಲ್ರಿಗೂ ಬಡಿಸ್ತಿದ್ದಾಳಲ್ವಾ, ಸೈಲೆಂಟ್ ಆಗಿ ತಿನ್ನಿ. ಆ, ಶೇಖರ್ ಬೇಗ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ತಗೋಬೇಕು. ನೀನು ಕೂತ್ಕೊಳ್ಳಮ್ಮ. ಮೊದಲು ನೀವು ತಿನ್ನಿ ಮಾವ, ನಾನು ಆಮೇಲೆ ತಿಂತೀನಿ. ಸರಿನಮ್ಮ. ಗಂಡ ಹಳೇದನ್ ಮರ್ತೋಗಿರೋದಕ್ಕೆ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಅಂತ ಅನ್ಕೊಂಡಿದ್ದೆ. ಅವನಲ್ಲಿ ಯಾವುದೋ ಗೊತ್ತಿಲ್ಲದೆ ಇರೋ ಧೈರ್ಯ ಕಾಣಿಸ್ತಿದ್ಯಲ್ಲ. ಭಾವ ಬೇಗ ಪಾಯಸ ತಿನ್ನೋ ಹಾಗೆ ಮಾಡುದೇ. ಪಲ್ಯ ಹಾಕಮ್ಮ. ಯಾರೇ ಮಾಡಿರೋ ಪಾಯಸ ಅಮೃತ. 100 ರೀತಿ ಅಡ್ಗೆಲಾಗ್ಲಿ, 100 ರೀತಿ ಪಾಯಸದಲ್ಲಾಗ್ಲಿ ನಿನ್ನ ಅಡ್ಗೆನ ನಾನು ಕಂಡು ಹಿಡಿತೀನಿ. ಈ ಪಾಯಸ ತುಂಬಾ ಚೆನ್ನಾಗಿದೆ. ಅಮೃತದ ಹಾಗಿದೆ. ಎಲ್ಲ ಅಡ್ಗೆಗಿಂತ ಈ ಪಾಯಸ ಮಾತ್ರ ತುಂಬಾ ತುಂಬಾ ಚೆನ್ನಾಗಿದೆ. ಅವನಿ ಮಾಡಿದ್ದಲ್ವಾ ಅಂತ ಕೇಳು ಬಾವ. ಈ ಪಾಯಸ ಯಾರು ಮಾಡಿದ್ದು? ಯಾರೇ ಆದ್ರೂ ಈ ಪಾಯಸ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಅಮ್ಮ, ನೀನ್ ಮಾಡಿದ್ದ? ಇಲ್ಲ ಮಗನೇ. ಅಕ್ಕ, ನೀನಾ? ಇಲ್ಲ ಕಣೋ. ಅದ್ಕೆ ನೀವು ಮಾಡಿದ್ದ? ನಾನ್ ಮಾಡಿಲ್ಲ ಶ್ರೀಕರ್. ನಾನಂತೂ ಅಡ್ಗೆ ಮನೆ ಕಡೆ ಹೋಗೋದೇ ಇಲ್ಲ ಮಾವ. ಎಲ್ರನ್ನೂ ಕೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಶ್ರೀಕರ್. ಈ ಮನೇಲಿ ಇಷ್ಟು ರುಚಿಯಾಗಿ ಮಾಡೋದು ಈ ಮನೇಲಿ ಅವನಿ ಒಬ್ಳೆ. ತುಂಬಾ ಚೆನ್ನಾಗಿ ಮಾಡಿದ್ಯಾ ಅವನಿ. ಇದಕ್ಕೂ ಮುಂಚೆ ಯಾವ್ದಾದ್ರು ರೆಸ್ಟೋರೆಂಟಲ್ಲಿ ಜಾಬ್ ಮಾಡಿದ್ಯಾ? ನಮ್ಮ ಮನೇಲಿ ಕೂತು ತಿನ್ನೋದಿಕ್ಕೆ ಅವನಿಗೆ ಟೈಮ್ ಸರಿ ಹೋಗ್ತಿದೆ, ಇನ್ನು ಜಾಬ್ ಬೇರೆ ಬೇಕಾ? ಅವನಿ, ನಿನ್ ಕೈ ಅಡ್ಗೆ ತುಂಬಾ ಚೆನ್ನಾಗಿದೆ. ನಿನ್ ಮದ್ವೆ ಮಾಡ್ಕೊಳ್ಳೋನ್ ಯಾರೋ ಗೊತ್ತಿಲ್ಲ, ಆದ್ರೆ ಅವನಂತೂ ತುಂಬಾ ಅದೃಷ್ಟ ಮಾಡಿದ್ದ. ಅವನಿನ ಮದ್ವೆ ಆಗ್ತಿರೋನ್ ಹೆಸರು ವಿಕಾಸ್. ತುಂಬಾ ಒಳ್ಳೆಯವನು, ಬುದ್ಧಿವಂತ ಕೂಡ. ಅವ್ರ ಮದ್ವೆ ಕೂಡ ಮುಹೂರ್ತ ಇಡಿಸ್ಬೇಕು ಅಂತ ಪ್ರಯತ್ನ ಮಾಡೋವಾಗ ಯಾವುದೋ ಒಂದ್ ಸಮಸ್ಯೆ ಎದುರಾಗ್ತಾನೆ ಇರುತ್ತೆ. ಅಮ್ಮ, ವಿಕಾಸ್ನ ನಾನು ಯಾವತ್ತಾದ್ರೂ ನೋಡಿದೀನ?
ತುಂಬಾ ಸಲ ನೋಡಿದ್ದೀರಾ ನೀವೂನು, ಸದ್ಯಕ್ಕೆ ಮರ್ತೋಗಿದ್ದೀರಾ ಅಷ್ಟೇ. ಹಾ, ವಿಕಾಸ್ ಅಂದ್ರೆ ಯಾರು ಅಲ್ಲ ಶ್ರೀಕರ್ ಅವ್ರೆ, ನಮ್ಮ ಮಮ್ಮಿಗೆ ತಮ್ಮ ಆಗ್ಬೇಕು, ನನ್ಗೆ ಮಾವ ಆಗ್ತಾನೆ. ಏನಮ್ಮ ನಾದ್ನಿ, ನೀನ್ ಮದ್ವೆ ಆಗೋನ್ನ ನನಗೆ ಪರಿಚಯ ಮಾಡ್ಸಲ್ವಾ? ವಿಕಾಸ್ ನಮ್ಮ ಮನೆಗೆ ಬರ್ತಾ ಹೋಗ್ತಾ ಇರ್ತಾನೆ, ಈ ಸಲ ಬಂದಾಗ ಇಂಟ್ರೊಡ್ಯೂಸ್ ಮಾಡಿಸ್ತಾಳ್ ಬಿಡಿ. ಅಮ್ಮ, ನನಗೊಂದು ಪ್ಲಾನ್ ಬಂತು. ಏನದು? ಅಮ್ಮ, ನಮ್ಮ ಮದ್ವೆ ಬರೋ ತಿಂಗಳು 6ನೇ ತಾರೀಕು ಅಂತಿದ್ದೀರಲ್ವಾ, ಅದೇ ಮುಹೂರ್ತದಲ್ಲಿ ಅವನಿ ಮದ್ವೆ ಕೂಡ ಮಾಡಿಸ್ಬಿಡೋಣ. ಚಿಕ್ಕೋನು ಹಳೆ ಕತೆನ ಮರ್ತೋಗಿರ್ಬೋದು, ಆದ್ರೆ ಈ ಕಥೆಯಲ್ಲಿ ಟ್ರ್ಯಾಕಿಗೆ ಬಂದಿದ್ದಾನೆ. ಹಳೇದು ನೆನ್ಪಿಗೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋ ಹಾಗಿದೆ. ನೀನಂದ ಹಾಗೆ ನಾವು ಕೂಡ ತುಂಬಾ ದಿನದಿಂದ ಅದೇ ಪ್ರಯತ್ನ ಮಾಡ್ತಿದೀವಿ ಶ್ರೀಕರ್. ಎಲ್ರೂ ಸೇರಿ ಅವನಿ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡೋಣ ಬಿಡು. ಆ ಹುಡ್ಗ ಚೆನ್ನಾಗಿದ್ದಾನಾ? ತುಂಬಾ ಚೆನ್ನಾಗಿದ್ದಾನೆ. ಅವನಿಗೆ ತುಂಬಾ ಒಳ್ಳೆ ಜೋಡಿ. ಕಂಗ್ರ್ಯಾಚುಲೇಷನ್ಸ್ ಅವನಿ. ಎನಿವೆ, ಇಲ್ಲಿರೋ ಎಲ್ಲ ಐಟಮ್ಸ್ಗಳಿಗಿಂತ ನೀನ್ ಮಾಡಿರೋ ಈ ಪಾಯಸ ತುಂಬಾ ಸ್ಪೆಷಲ್ ಆಗಿದೆ. ಥ್ಯಾಂಕ್ ಯು. ನನ್ನ ಕೈ ಅಡಿಗೆ ತಿಂದ್ಮೇಲೆ ಭಾವಂಗ್ ಹಳೆ ವಿಷಯಗಳೆಲ್ಲ ನೆನಪಿಗೆ ಬರುತ್ತೆ ಅನ್ಕೊಂಡೇ ಹೊರತು ನನ್ನ ಮನಸ್ಸಿಗೆ ಇಷ್ಟು ಗಾಯ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ನೀನು ಬೇಗ ಊಟ ಮಾಡಮ್ಮ. ಅವನಿ, ಸಾಧಾರಣವಾಗಿ ಶತ್ರುನ ನೋಡಿದಾಗ ಕರುಣೆ ಬರಬಾರ್ದು. ನಿನ್ನ ನೋಡ್ತಿದ್ರೆ ನನಗ್ ತುಂಬಾ ಕರುಣೆ ಬರ್ತಿದೆ. ಚಿಕ್ಕ ಡೌಟ್, ಇವತ್ ಯಾರ್ದು ಹುಟ್ಟಹಬ್ಬನೂ ಇಲ್ಲ, ಮದ್ವೆ ಆಗಿರೋ ದಿನಾನೂ ಅಲ್ಲ, ಯಾವುದೇ ಒಕೇಶನ್ ಕೂಡ ಇಲ್ಲ. ಮತ್ತೆ ಸ್ಪೆಷಲ್ ಆಗಿ ಪಾಯಸ ಯಾಕೆ ಮಾಡ್ದಿಯಮ್ಮ? ನೀನ್ ಹೇಳಲ್ಲ ಅಂತ ಗೊತ್ತು, ಆದ್ರೆ ನನಗ್ ಗೊತ್ತಿದೆ. ಬಟ್ ನಾನ್ ಗೆಸ್ ಮಾಡಕ್ಕಾಗತ್ತಲ್ವಾ? ನಿನ್ ಕೈ ಅಡುಗೆ ತಿಂತಿದ್ದ ಹಾಗೇನೆ ಶ್ರೀಕರ್ ಅವ್ರಿಗೆ ಹಳೇದು ನೆನ್ಪಿಗೆ ಬರತ್ತೆ ಅಂತನಾ? ಬುದ್ಧಿ ಇಲ್ಲ ನಿನ್ಗೆ. ಯಾವ ಊರಿಂದ ಬಂದಿದ್ಯಾ ತಾಯಿ ನೀನು? ಓದ್ಕೊಂಡಿರೋಳೆ ಅಲ್ವಾ? ಮತ್ತೆ ಅಷ್ಟು ಫೂಲಿಶ್ ಆಗಿ ಹೇಗೆ ಯೋಚನೆ ಮಾಡಿದೆ? ಕೈ ಅಡುಗೆಗೆ ಹಳೆಯದೆಲ್ಲ ನೆನ್ಪಿಗೆ ಬರೋ ಹಾಗಿದ್ರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಯಾಕೆ, ಕಾಸ್ಟ್ಲಿ ಮೆಡಿಸಿನ್ಸ್ ಯಾಕೆ? ಒಂದೊಂದ್ಸಲ ವೈದ್ಯರಿಗೆ ಕೂಡ ಅರ್ಥ ಆಗದೆ ಇರೋ ರಹಸ್ಯಗಳು ಇರುತ್ತೆ, ಅದ್ಭುತಗಳು ನಡೆಯುತ್ತೆ. ಒಳ್ಳೇದಾಗಬೇಕು ಅಂದರೆ ಪ್ರತಿ ಸಲನೂ ಔಷಧಿ ಅಷ್ಟೇ ಅಲ್ಲ, ನಂಬಿಕೆ ಕೂಡ ಕೆಲಸ ಮಾಡುತ್ತೆ, ಅದೃಷ್ಟ ಕೂಡ ಸಹಾಯ ಮಾಡುತ್ತೆ. ಹೌದಾ? ಹಾಗಾದ್ರೆ ನಾಳೆ ಏನ್ ಮಾಡ್ತೀಯಾ? ಅವರೆಕಾಳು ಪಿಟ್ಟ,